ಮೆಜೆಸ್ಟಿಕ್ಕಿಂದನೂ ನೀವು ನೋಡ್ಕೊಂಡು ಬಂದಿರೋ ಅಂಥವ್ರು. ಸೊ ನೀವು ಕಂಡಂತೆ ದರ್ಶನ್ ಹೇಗೆ? ಬೇಜಾರಾಗುತ್ತೆ. ನಮ್ಗೆ ಏನೀಗ ಈ ಕ್ರಮಗಳೆಲ್ಲ ನೋಡ್ಬೇಕಂತ ಅನಿಸ್ತದೆ. ದರ್ಶನ್ ಬೇಕಾಯ್ತಾ? ದರ್ಶನ್ ಬರೀ ಒಂದು ಬಣ್ಣ ಹಾಕ್ಕೊಂಡು ಆ್ಯಕ್ಟ್ ಮಾಡ್ತಾ ಹೋಗಿದ್ರೆ ಅಷ್ಟೇ ಸಾಕಾಗಿತ್ತು. ಯಾರೋ ಕೊಲೆ ಮಾಡಿದ್ದಕ್ಕೆ ಚೇಂಬರ್ 5 ಲಕ್ಷ ರೂಪಾಯಿ ಕಟ್ಟಬೇಕಾಯ್ತಲ್ಲ. ಈಗ ರೇಣುಕಾಸ್ವಾಮಿ ಅವರ ಮನೆ ಪರಿಸ್ಥಿತಿನೂ ನೀವು ನೋಡಿರ್ತೀರಾ ಮಾಧ್ಯಮಗಳಲ್ಲಿ. ಅವರ ವೈಫ್ ಕೂಡ ಪ್ರೆಗ್ನೆಂಟು. ಅವ್ರ ಮನೆಯವರ ಗೋಳಾಟ ನೋಡೋಕ್ಕಾಗ್ತಿಲ್ಲ, ಕೇಳೋಕ್ಕಾಗ್ತಿಲ್ಲ. ರೇಣುಕಾಸ್ವಾಮಿ ಹೆಂಡತಿ ಒಂದು 5 ತಿಂಗಳು ಗರ್ಭಿಣಿ ಅಂತೇಳಿ ಕೇಳ್ಪಟ್ಟೆ. ಯಾಕೆ ಮೊನ್ನೆ ನಾನು ಹೋಗ್ಬೇಕು ಚಿತ್ರದುರ್ಗಕ್ಕೆ. ಸ್ಯಾಂಡಲ್ವುಡ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿಸಿರುವಂತಹ ವಿಚಾರ ನಟ ದರ್ಶನ್ ಅರೆಸ್ಟ್ ವಿಚಾರ. ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಫಿಲ್ಮ್ ಚೇಂಬರ್ನ ಮಾಜಿ ಅಧ್ಯಕ್ಷರಾದ ಬಾಮಾ ಹರೀಶ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಈಗಾಗಲೇ ನಿಮ್ಮ ಗಮನಕ್ಕೆ ಬಂದಿದೆ ವಿಚಾರ. ನಟ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕಸ್ಟಡಿಗೆ ಹೋದಾಗಲೇ ಇದು ಎಲ್ರಿಗೂ ಬಹಳ ಶಾಕ್ ಆಯಿತು ಈ ವಿಚಾರವನ್ನು ಕೇಳಿ. ಈಗಾಗಲೇ ಒಂದಷ್ಟು ವಿಚಾರಗಳು ಚರ್ಚೆ ಆಗ್ತಿದೆ. ಇದಾಗಬೇಕಿತ್ತಾ, ಇದು ಬೇಕಾಗಿತ್ತಾ, ಹೀಗಾಗಬಾರ್ದಿತ್ತು ಅನ್ನೋವಂಥದ್ದು. ಸೊ ನೀವೇನು ಹೇಳ್ತೀರಾ ಸರ್ ಈ ಒಂದು ಪ್ರಕರಣದ ಬಗ್ಗೆ? ಬಹುಶಃ ನೀವು ಕಂಡಂತೆ ಇಂಡಸ್ಟ್ರಿಯಲ್ಲಿ ಒಂದು ಕೊಲೆ ವಿಚಾರವಾಗಿ ಒಬ್ಬ ಸ್ಟಾರ್ ನಟ ಅರೆಸ್ಟ್ ಆಗಿರೋದು ಇದೇ ಮೊದಲಿರಬಹುದು. ಸೊ ನೀವೇನು ಹೇಳ್ತೀರಾ? ಇದೇ ಮೊದಲು. ಹೇಳೋದು ಇತಿಹಾಸದಲ್ಲೇ ಯಾರೂ ಕಂಡಿರಲಿಲ್ಲ, ಕೇಳಿರಲಿಲ್ಲ. ಯಾವೊಬ್ಬ ಒಳ್ಳೆಯ ನಟ ದಾನ ಮಾಡ್ದ, ಧರ್ಮ ಮಾಡ್ದ, ಒಂದು ಒಳ್ಳೇದು ಮಾಡ್ದ, ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಟ್ಟ, ಸಮಾಜದ ಪರವಾಗಿ ನಿಂತಿದ್ದಾನೆ, ಇದೊಂದು ಕೇಳಿದ್ದ. ಬಟ್ ಕೊಲೆ ಮಾಡೋ ಮಟ್ಟಕ್ಕೆ ಹೋಗ್ತಿರೋದು ಇದೇ ಮೊದಲು ಬಾರಿಗೆ ನಾವು ನೋಡ್ತಾ ಇರೋದು, ಕೇಳ್ತಾ ಇರೋದು. ಬೇಜಾರಾಗುತ್ತೆ. ನಮ್ಗೆ ಏನೀಗ ಈ ಕ್ರಮಗಳೆಲ್ಲ ನೋಡ್ಬೇಕಂತ ಅನಿಸ್ತೈತೆ ಮಾತ್ರ. ಮೆಜೆಸ್ಟಿಕ್ಕಿಂದನೂ ನೀವು ನೋಡ್ಕೊಂಡು ಬಂದಿರೋ ಅಂಥವ್ರು. ಸೊ ನೀವು ಕಂಡಂತೆ ದರ್ಶನ್ ಹೇಗೆ? ಇಲ್ಲ, ದರ್ಶನ್ನು ನನಗೆ 2001ರಿಂದನೂ ನನಗೆ ಹತ್ರದಿಂದ ನೋಡಿದ್ದೀನಿ. ನಮ್ಮ ಪ್ರೊಡಕ್ಷನಲ್ಲೇ ಹೀರೋ ಆಗಿದ್ದು. ಆವಾಗ ತುಂಬ ನಯ ವಿನಯ, ಒಂದು ಸಂಸ್ಕಾರವಾಗಿ ಪ್ರತಿಯೊಬ್ಬರ ಹತ್ರ ನಡ್ಕೊಳ್ಳೋನು. ಮತ್ತು ಅದು ಪ್ರಾಯಶಃ ನನಗೆ 2007-08ವರೆಗೂ ಹತ್ತಿರದಲ್ಲಿ. ಬಟ್ ಅಲ್ಲಿವರೆಗೂ ಓಕೆ, ಇವಾಜ್ ತುಂಬಾ ನಯ ವಿನಯತೆ ಇತ್ತು, ನಮ್ರತೆ ಇತ್ತು, ಎಲ್ಲ ಇತ್ತು. ಬಟ್ ಆಮೇಲೆ ನಾನು ಮಾಧ್ಯಮದ ಮುಖಾಂತರನೇ ನಾನು ಅವ್ರ ಒಂದು ಆ್ಯಟಿಟ್ಯೂಡ್ ಆಗಲಿ, ಮತ್ತು ಒಂದು ಅವ್ರ ಕ್ಯಾರೆಕ್ಟರ್ ಆಗಲಿ, ಮತ್ತೊಂದು ಗಲಾಟೆ ಅದು ಇದು ಆಗೋದೆಲ್ಲ ಮಾಧ್ಯಮದ ಮುಖಾಂತರ ಕೇಳ್ತಾಯಿದ್ದೆ ಅವ್ರದ್ದು. ಬಟ್ ಬೇಜಾರಾಗೋದು ಮಾತ್ರ. ಸರ್, ಇದು ಕೊಲೆ ಪ್ರಕರಣ ಮಾತ್ರ ಅಲ್ಲದೆ ಈಗ ಒಂದೊಂದೇ ವಿಚಾರಗಳು ಹೊರಗಡೆ ಬರ್ತಿರುವಂಥದ್ದು. ಒಬ್ಬರು ನಿರ್ಮಾಪಕರು ಬರ್ತಾರೆ, ಅವ್ರು ಹೇಳ್ತಾರೆ ನನಗೆ ಕೊಲೆ ಬೆದರಿಕೆ ಹಾಕಿದ್ರು ಅಂತ. ಮತ್ತೊಬ್ರು ಯಾರೋ ಅವ್ರ ಫಾರ್ಮ್ ಹೌಸಲ್ಲಿ ಕೆಲಸ ಮಾಡ್ತಿರೋರಿಗೆ ನಾಯಿ ಚೂ ಬಿಟ್ಟಿದ್ರು ಅಂತ ಅವರೊಬ್ಬರು ಹೇಳ್ತಾರೆ. ಅದ್ರ ಜೊತೆಗೆ ಅನು ಅನ್ನೋ ಆರೋಪಿಯವರ ತಂದೆ ಮೊನ್ನೆ ಅಷ್ಟೇ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು. ಅಂದರೆ ಒಂದೊಂದೇ ವಿಚಾರಗಳು ಕನೆಕ್ಟ್ ಆಗಿ ಆಚೆ ಬರ್ತಾನೆ ಇದೆ. ಹಿಂದೆ ನಡೆದಿದ್ದೆಲ್ಲರೂ ಕೂಡ ಈಗ ನನಗೆ ಈ ಥರ ಸಮಸ್ಯೆ ಆಗಿತ್ತು, ನನಗೆ ಈ ಥರ ಸಮಸ್ಯೆ ಆಗಿತ್ತು ಅಂತ ಮುಂದೆ ಬಂದು ಹೇಳ್ಕೊಳ್ತಾ ಇದ್ದಾರೆ. ಅಂದರೆ ಈ ಜರ್ನಿಯಲ್ಲಿ ಬಹಳಷ್ಟು ವಿಚಾರಗಳು ನಡೆದು ಹೋಗಿದೆಯಾ, ಇದೆಲ್ಲ ಇವಾಗ ಆಚೆ ಬರ್ತಿದೆಯಾ ಅನ್ನೋ ಥರ ಅನಿಸ್ತಿದೆ. ನಿಜ. ನಮಗೂ ಇವಾಗ ನೀವೇನು ಹೇಳ್ತೀರ ಅದು ಮಾಧ್ಯಮದ ಮುಖಾಂತರ ಪ್ರತಿಯೊಂದು ಈ ಥರ ಎಲ್ಲ ಮಾಡ್ತೀವಿ. ಈ ಥರ ಒಂದು ಮನಸ್ಥಿತಿ ಬೆಳೆಸ್ಕೊಂಡಿದ್ದ ದರ್ಶನ್ ಬೇಕಾಯ್ತಾ? ದರ್ಶನ್ ಬರೀ ಒಂದು ಬಣ್ಣ ಹಾಕ್ಕೊಂಡು ಆ್ಯಕ್ಟ್ ಮಾಡ್ತಾ ಹೋಗಿದ್ರೆ ಅಷ್ಟೇ ಸಾಕಾಗಿತ್ತು. ದರ್ಶನ್ ಈ ಥರ ಒಂದು ಮನಸ್ಥಿತಿ ಬೆಳೆಸ್ಕೊಂಡಿದ್ದ ಅಂತೇಳಿ ಅನಿಸ್ತಾ ಇದೆ. ನಿಜವಲ್ಲ, ಯಾವುದೇ ರೀತಿ ದರ್ಶನ್ಗೆ ಭಗವಂತ ಕೊಟ್ಟಂಥ ಅವಕಾಶ, ಆ ಅದೃಷ್ಟ ಯಾರಿಗೂ ಸಿಗಲ್ಲ ಅದು. ಬಟ್ ಬಳಸ್ಕೊಳ್ಳೋ ರೀತಿಯಲ್ಲಿ ಬಳಸ್ಕೊಬೇಕು. ನಾವು ಎಷ್ಟು ಎತ್ತರಕ್ಕೆ ಹೋಗ್ತಾ ಇರ್ತೀವಿ ಅಷ್ಟು ತಲೆ ತಗ್ಗಿ ಬಗ್ಗಿ ಹೋಗ್ತಾ ಇದ್ರೆ ಖಂಡಿತವಾಗ್ಲೂ ಭಗವಂತನ ಆಶೀರ್ವಾದ ಸದಾ ಇರ್ತಾಯಿತ್ತು. ಬಟ್ ಈ ಥರ ಹಿಂಗೆ ಒಬ್ಬರ ಮೇಲೆ ಒಬ್ಬ ಹಿಂಗೆ ಮಾಡ್ತಾ ಇದ್ದ. ಯಾಕೆ ಮಾಧ್ಯಮದ ಮುಖಾಂತರ ನೋಡ್ತೀವಿ, ಕೆಲವು ಟೈಮ್ ದೊಡ್ಡವ್ರು ಅಂತಲ್ಲ, ಪಾಪದ ಕೂಡ ತುಂಬ ಹೋಗುತ್ತೆ, ಹಂಗೆ ಹಿಂಗೆ ಆ ಥರ ಅನಿಸ್ತಾ ಇದ್ದೆ ನಾನು. ಸರ್, ಈಗ ರೇಣುಕಾಸ್ವಾಮಿ ಅವರ ಮನೆ ಪರಿಸ್ಥಿತಿನೂ ನೀವು ನೋಡಿರ್ತೀರಾ ಮಾಧ್ಯಮಗಳಲ್ಲಿ. ಅವರ ವೈಫ್ ಕೂಡ ಪ್ರೆಗ್ನೆಂಟು. ಅವ್ರ ಮನೆಯವರ ಗೋಳಾಟ ನೋಡೋಕ್ಕಾಗ್ತಿಲ್ಲ, ಕೇಳೋಕ್ಕಾಗ್ತಿಲ್ಲ. ಖಂಡಿತ ಅಲ್ಲ. ಯಾಕಂದರೆ ರೇಣುಕಾಸ್ವಾಮಿ ಹೆಂಡತಿ ಒಂದು 5 ತಿಂಗಳು ಗರ್ಭಿಣಿ ಅಂತೇಳಿ ಕೇಳ್ಪಟ್ಟೆ. ಯಾಕೆ ಮೊನ್ನೆ ನಾನು ಹೋಗ್ಬೇಕು ಚಿತ್ರದುರ್ಗಕ್ಕೆ. ಸೊ ಹಂಗಾಗಿ ನಾನು ವೈಯಕ್ತಿಕ ಕಾರಣಗಳಿಂದ ಹೋಗ್ಕಾಗ ನಮ್ಮ ಬ್ರದರ್ ಬಾಮಾ ಗಿರೀಶ್ ಅವರು ಮತ್ತು NM ಸುರೇಶ್ ಎಲ್ಲ ಚೇಂಬರಿಂದ ಹೋಗಿ 5 ಲಕ್ಷ ರೂಪಾಯಿ ಕೂಡ ಕೊಟ್ಟು ಬಂದು. ಬಟ್ ನೋಡಿ, ಒಬ್ಬ ಕೊಲೆ ಮಾಡಿದ್ದಕ್ಕೆ 5 ಲಕ್ಷ ರೂಪಾಯಿ ಫೈನ್ ಕಟ್ಟಂಗಾಯಿತು. ನಾನು ಹೇಳೋದು ಏನು ಒಂಥರ ಅರ್ಥ
ಕೊಡಬೇಕಾ ಕೊಡಬಾರ್ದು ಅಂತ ಅಂತಾರೆ. ಬಟ್ ಅದು ಒಂದು ಮಾನವೀಯತೆ ನಮ್ಮ ವಾಣಿಜ್ಯ ಮಂಡಳಿ ಮೆರೀತು. ಆ ಒಂದು ವಿಚಾರದಲ್ಲಿ ಸರಿ ನಮ್ಮ ವಾಣಿಜ್ಯ ಮಂಡಳಿ ಒಂದು ದೊಡ್ಡತನ ಮೆರೀತು. ಬಟ್ ಅದು ಕೂಡ ಒಂದು ಕಡೆ ಬೇಸರ, ಯಾರೋ ಕೊಲೆ ಮಾಡಿದ್ಕೆ ಚೇಂಬರ್ 5 ಲಕ್ಷ ರೂಪಾಯಿ ಕಟ್ಟಬೇಕಾಯ್ತಲ್ಲ ಅಂತೇಳಿ ಅಂತ. ಸರ್, ಇವಾಗ ಬ್ಯಾನ್ ಅನ್ನೋ ವಿಚಾರ ಅವತ್ತಿಂದನೂ ಕೇಳ್ಪಡ್ತಾನೆ ಇದ್ದೀವಿ. ಸೊ ಇದಕ್ಕೆ ನಿಮ್ಮ ರಿಯಾಕ್ಷನ್ ಏನು ಸರ್? ಆ ಥರ ಮಾಡೋದಕ್ಕೆ ಸಾಧ್ಯ ಇದೆಯಾ, ಹೇಗೆ? ಇಲ್ಲ, ವಾಣಿಜ್ಯ ಮಂಡಳಿಗೆ ಆ ಥರ ಸಾಧ್ಯತೆ. ಬಟ್ ಏನಂದ್ರೆ ನಾನು ಕೋಆಪ್ರೇಷನ್ ತೋರಿಸ್ಬೋದು. ಬಟ್ ತೋರಿಸಿ ಏನು ಪ್ರಯೋಜನ? ತೋರಿಸಿ ಏನು ಪ್ರಯೋಜನ ಹೇಳಿ? ಯಾಕಂದರೆ ಇವಾಗಲೇ ಈ ಥರ ಒಂದು ದರ್ಶನ್ನು ತಾನು ಅಂದ್ಕೊಂಡಿದ್ನೋ ಇಲ್ವೋ, ಯಾಕಂದರೆ ಕೆಲವು ಪ್ರಕರಣಗಳಲ್ಲಿ ಆರಾಮ್ ನಾನು ಹೇಳಿದ್ದೆಲ್ಲ ನಡೆಯುತ್ತೆ ಅನ್ನೋ ಥರ ಇದು ಮಾಡಿದ್ದಾನೇನೋ, ಮಾಡಿದ್ನೋ ಮಾಡಿಲ್ಲೋ ಗೊತ್ತಿಲ್ಲ, ಪೊಲೀಸರು ತನಿಖೆ ಮಾಡ್ತಾಯಿದ್ದಾರೆ. ಬಟ್ ಈ ಥರ ಒಂದು ಪ್ರಕರಣದಲ್ಲಿ ಸಿಕ್ಕಾಕೊಂತ ಅಂತ ನಾವು ಯಾರು ಅಂದ್ಕೊಂಡಿರಲಿಲ್ಲ. ಸರ್, ಯಾವುದೇ ವಿಚಾರ ಆಗಲಿ ಕನ್ನಡ ಚಿತ್ರರಂಗದಲ್ಲಿ ಕೆಟ್ಟದು ಒಳ್ಳೆಯದು ಎಲ್ಲರೂ ಕೂಡ ರಿಯಾಕ್ಟ್ ಮಾಡ್ತಾರೆ, ಅದಕ್ಕೆ ಸ್ಪಂದಿಸ್ತಾರೆ. ಬಟ್ ದರ್ಶನ್ ಅವರ ವಿಚಾರದಲ್ಲಿ ಇತ್ತೀಚೆಗೆ ಕೆಲವರು ಮಾತಾಡ್ತಿದ್ದಾರೆ ಬಿಟ್ಟರೆ ಯಾರು ಕೂಡ ಆ ಬಗ್ಗೆ ಮಾತನಾಡೋದಕ್ಕೆ ಮುಂದೆ ಬರ್ತಿಲ್ಲ. ಎಲ್ಲೋ ಒಂದು ಕಡೆ ಚಿತ್ರರಂಗದವರು ಈ ಒಂದು ವಿಚಾರದಲ್ಲಿ ಮೌನ ವಹಿಸಿದ್ದಾರೆ ಅಂತ ಅನ್ಸುತ್ತೆ. ಅಲ್ಲ, ಕೆಲವು ಪರ್ಸ್ನಲೆಲ್ಲ ಮಾತಾಡೋಕೆ ಹೋಗ್ಬಾರ್ದು. ಪರ್ಸ್ನಲ್ ಅವ್ರು ಬಿಟ್ಟಿದ್ದು ಇವಾಗ ಸಿಗಾಕೊಂಡಿದ್ರೆ ಪೊಲೀಸವ್ರು ತನಿಖೆ ಮಾಡ್ತಾಯಿದ್ರೆ ನ್ಯಾಯಾಲಯ ಇದೆ, ನ್ಯಾಯ ಕೊಡುತ್ತೆ. ಬಟ್ ಮಾತಾಡಬಾರ್ದಂತೆ ದರ್ಶನ ಹುಲಿನ ನ್ಯಾಯ ಇರಕೊಂಡು ಮಾತಾಡಿ, ಯಾಕೆ ಹೆದರ್ತೀರಾ? ಮಾತಾಡೋಕ್ಕೆ ಎಲ್ಲ ಸ್ವತಂತ್ರ ಇದೆ. ವೈಯಕ್ತಿಕವಾಗಿ ನಾವೇನು ಹರ್ಟ್ ಮಾಡೋಂಗಿದ್ರೆ ಆ ಥರ ಮಾತಾಡೋಕ್ಕೆ ಹೋಗ್ಬೇಡಿ. ಮಾತಾಡೋಕ್ಕೇನಂತೆ ಅಲ್ವಾ? ನ್ಯಾಯದ ಪರವಾಗಿ ಮಾತಾಡಿ. ಯಾಕಂದ್ರೆ ಆ ರೇಣುಕಾಸ್ವಾಮಿ ಕುಟುಂಬಕ್ಕೆ ನಿಜವಾಗ್ಲೂ ನ್ಯಾಯ ದೊರಕಲೇಬೇಕು. ನಿಜವಲ್ಲ, ಪಾಪ ವಯಸ್ಸಾದ ತಂದೆ ತಾಯಿ, ಆ ಅಮ್ಮ ಒಂದು 5 ತಿಂಗಳ ಗರ್ಭಿಣಿ, ಇನ್ನೊಂದು 98 ವರ್ಷದ ಅಜ್ಜಿ, ಇವರೆಲ್ಲ ಪ್ರತಿಯೊಂದು ಡಿಪೆಂಡ್ ಆಗಿದೆ. ಬಟ್ ಅವನು ಏನೇನು ಕಳಿಸಿದ್ದಾನೆ ಮಾಡಿದ ಅದು ಬಿಡಿ, ಅದು ಇದು. ಬಟ್ ಅದೆಲ್ಲ ಆ ಥರ ಇದ್ದಾಗ ಕೂಡ ತಾನು ಕೆಲಸ ಆಯಿತು ಅಂತ ಹೇಳಬೇಕು. ಇನ್ನೊಬ್ಬ ನಟನ ಬಗ್ಗೆ ತೀರಾ ಓವರ್ ಅಭಿಮಾನಿ ತೋರ್ಸೋಕೆ ಹೋಗಿ ಹಿಂಗಾಯಿತು. ನಿಜವಲ್ಲ ಅಭಿಮಾನ ಇರಬೇಕು. ನಾನು ಕೂಡ ಎಲ್ಲ ಆರ್ಟಿಸ್ಟ್ ಅಭಿಮಾನಿ. ನಾನು ನಾನು ರಾಜ್ಕುಮಾರ್ ಅವರು, ಅಂಬರೀಷ್, ಪ್ರತಿಯೊಬ್ಬರು ಅಭಿಮಾನಿ ಕೂಡ. ಅಭಿಮಾನ ಎಷ್ಟಿರ್ಬೇಕು ಅಷ್ಟಿರಬೇಕು. ತುಂಬ ಓವರ್ ಅಭಿಮಾನ ತೋರಿಸ್ಬಾರ್ದು. ಕೈ ಕುಯ್ಕೊಳ್ಳೋದು, ಕಾಲು ಉಯ್ಯೋದು ಮಾಡೋದು ಅವೆಲ್ಲ ಮಾಡಬಾರ್ದು. ಫಸ್ಟು ತಂದೆ ತಾಯಿ ಸಾಕಬೇಕು, ತನ್ನ ಕುಟುಂಬ ಚೆನ್ನಾಗಿ ನೋಡ್ಕೊಬೇಕು, ಆಮೇಲೆ ಬೇರೆ. ಇದೆಲ್ಲ ಈ ಥರ ಈ ಓವರ್ ಅಭಿಮಾನ ಇಟ್ಕೊಂಡಿದ್ದಕ್ಕೆ ರೇಣುಕಾಸ್ವಾಮಿಗೆ ಹಂಗಾಗಿರೋದು. ಬಟ್ ಇನ್ನು ಮುಂದೆ ಆದರೂ ಅಭಿಮಾನಿಗಳು ಇದೊಂದು ಪ್ರಕರಣ ನೋಡಿ ಪ್ರತಿಯೊಬ್ಬರು ಕಲೀಲೇಬೇಕಾದಂಥ ದೊಡ್ಡ ಪಾಠ ಇದು. ಇವತ್ತು ಅಭಿಮಾನ ತೋರ್ಸೋಕ್ಕೆ ನಿಮ್ಮ ನಟ ಏನು ಬಂದ್ಬಿಟ್ಟು ನಿಮ್ಮ ಮನೆ ದೊಡ್ಡ ಉದ್ಧಾರ ಮಾಡಿಬಿಡಲ್ಲ, ನಿಮ್ಮನ್ನೇನು ಉದ್ಧಾರ ಮಾಡಿಬಿಡಲ್ಲ. ನಿಮ್ಮ ಒಳ್ಳೆತನ, ನಿಮ್ಮ ಕೆಟ್ಟತನ ಯಾವ ಥರ ಬೆಳೆಸ್ಕೊಬೇಕಂತ ಬಳಸ್ಕೊಂಡಿರೋದಕ್ಕೆ ಹಿಂಗಾಗಿರೋದು. ಬಟ್ ಎಷ್ಟು ಅಭಿಮಾನ ತೋರಿಸ್ಬೇಕು ಅಷ್ಟು ತೋರಿಸಿ, ಓವರ್ ಅಭಿಮಾನ ತೋರಿಸ್ಬೇಡಿ. ಇವತ್ತಿಗೂ ಬಹಳಷ್ಟು ಅಭಿಮಾನಿಗಳು ಮಾಡಿದ್ದೆ ಸರಿ ಅಂತಿದ್ದಾರೆ. ಅವ್ರವ್ರ ವೈಯಕ್ತಿಕ ಬಿಟ್ಟಿದ್ದೆ ಮೇಡಮ್. ಅವ್ರು ಮಾಡಿರೋದು ಸರಿ ಅಂತೇಳಿ ಅವ್ರ ಮನಸ್ಥಿತಿ ಹಂಗಿರುತ್ತೆ, ಏನು ಮಾಡೋಕ್ಕಾಗಲ್ಲ. ಇದಿಷ್ಟು ಫಿಲ್ಮ್ ಚೇಂಬರ್ ಮಾಜಿ ಅಧ್ಯಕ್ಷರಾದ ಬಾಮ ಹರೀಶ್ ಅವರ ಮಾತುಗಳು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.